ಈಗ ಎಷ್ಟೋ ಸಂದರ್ಭಗಳಲ್ಲಿ ಈಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ಏನಾದ್ರೂ ನೆಗೆಟಿವ್ಸ್ ಜಾಸ್ತಿ ಇದ್ರೆ ಅಂತ ವ್ಯಕ್ತಿ ಮುಖ ನೋಡ್ತಿದ್ದಂಗೆ ಹೇಳ್ಬೋದಲ್ಲ ರೂಪಜಿ, ಏನೋ ಖಂಡಿತ. ಪ್ರೇತ ಕಳೆ ಕಾಣ್ತಿರತ್ತಲ್ಲ ಹೌದು. ಮಾತಲ್ಲಿ. ತುಂಬಾ ಜನರಿಗೆ ಪಾಪ ಹಂಗ್ ಮಾಡಿ ಇಟ್ಬಿಟ್ಟಿರ್ತಾರೆ. ಎಸ್ಪೆಷಲಿ ನಿಮ್ಮ ಆ, ಇದ್ರದ್ದು ಮಣಿಪುರ ಚಕ್ರ ಅಂದ್ರೆ ನಾಭಿ ಚಕ್ರದಿಂದ ಬೇರೆ ಬೇರೆ ಎನರ್ಜಿ ನಿಮ್ಗಳಿಗೆ ಬಂದು ಕನೆಕ್ಟ್ ಆಗುತ್ತೆ. ಇದನ್ನ ನೀವು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನೋಡ್ಕೊಂಡು ಹೋದಾಗ ವಲ್ನರಬಲ್ ಆಗಿರುವಂತಹ ಜಾತಕ ಅಂತ ಕರಿತೀವಿ. ಅಂದ್ರೆ ಸಡಿಲತೆ. ಈಗ ಸ್ಟ್ರಾಂಗ್ ಗ್ರಹಗಳನ್ನ ಸ್ಟ್ರಾಂಗ್ ಆಗಿ ಹೊಂದ್ಕೊಂಡಿದ್ದಾಗ ನಿಮ್ಮನ್ನ ಯಾವುದು ಬಂದು ಹಿಂಗೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಜಾತಕದಲ್ಲಿ ಯಾವುದೋ ಗ್ರಹಗಳು ನಿಮಗೆ ಕೇತು ಚಂದ್ರ ಜೊತೆಲಿದ್ದಾಗ ನಿಮ್ಮ ಮನಸ್ಥಿತಿನ ಮೊದಲು ಲೂಸ್ ಮಾಡುತ್ತೆ, ಸಡಿಲತೆ ಮಾಡುತ್ತೆ, ಸ್ಟ್ರಾಂಗ್ ವ್ಯಕ್ತಿತ್ವ ಮಾಡಲ್ಲ. ಬರ್ಲಿ ನೋಡ್ಕೊಳ್ಳೋಣ ಯಾವ್ದು ಬರುತ್ತೋ ನನಗೆ, ಎಲ್ಲಾದ್ರ ಜೊತೆ ನಾ ಫೈಟ್ ಮಾಡ್ತೀನಿ ಅಂತಿರಲ್ಲ. ನಿಮ್ಮನ್ನ ಇನ್ನೂ ಕುಗ್ಗಿಸಿ ಕುಗ್ಸಿ ಕುಗ್ಸಿ ಇವನ್ ರಾಹು ಪ್ರಾಬ್ಲಮ್ಮಲ್ಲಿ ಇದ್ದಾಗ, ಪ್ರಾಬ್ಲಮ್ಯಾಟಿಕ್ ಆಗಿದ್ದಾಗ ನಿಮ್ಮ ಹತ್ರ ಬಂದು ಅಟ್ಯಾಕ್ ಮಾಡುತ್ತವೆ. ಸೊ ಅಟ್ಯಾಕ್ ಮಾಡದೇ ಇದ್ದಂಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಈಸಿಯೆಸ್ಟ್ ವೇ ಈ ರೀತಿ ನೀವು ರುದ್ರಾಕ್ಷಿ ಹಾಕೋತಿರೋ, ತುಳಸಿ ಹಾಕೋತಿರೋ, ಕರಂಗುಲಿ ಮಾಲ ಹಾಕೋತಿರೋ ಅದೆಲ್ಲ ಮಾಡಬೇಕು. ಬಟ್ ನಿತ್ಯ ನೀವು ಜಪ ನರಸಿಂಹಸ್ವಾಮಿದು ಕಾಳಿದು ಇದೆಲ್ಲ ಮಾಡ್ಕೊಳ್ತಾ ಇದ್ದಾಗ್ಲೇ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ನೀನು ಅಟ್ಯಾಕೇ ಮಾಡಬೇಡ ಅಂದರೆ ಜಗತ್ತಲ್ಲಿ ಆಗಲ್ಲ, ಬಂದೇ ಬರುತ್ತೆ ಎಲ್ಲ ನೆಗೆಟಿವ್ ಎನರ್ಜಿ. ಈಗ ಕೆಲವೊಂದ್ಸರಿ ಈಗ ಕರುಂಗಲಿ ಮಾಲನ ಹಾಕೊಂಡು ಈಗ ಕೆಲವೊಂದ್ಸರಿ ಗಂಡ ಹೆಂಡತಿ ಸೇರಿದಂತ ಟೈಮಲ್ಲಿ ದೈಹಿಕ ಸಂಬಂಧ ಇಟ್ಕೊಂಡಾಗ ಕೆಲವೊಂದ್ಸರಿ ಗೊತ್ತಿಲ್ಲದೆ ಕೆಲವರು ಸ್ನಾನ ಮಾಡ್ಬಿಡ್ತಾರೆ ಅದನ್ನೆಲ್ಲ ಹಾಕೊಂಡು. ಆಮೇಲೆ ಮತ್ತೆ ಇದೇ ಮಾಲೆನ ಎತ್ಕೊಂಡು ಹೀಲ್ ಮಾಡ್ಕೊಬೋದಾ ಅಥವಾ ಹೊಸಾದ್ ತಗೊಳ್ಳೋದು ಬೆಸ್ಟ್? ಜಿ ನೀವು ಮಂತ್ರ ಸಿದ್ಧಿ ಮಾಡ್ಕೊಂಡು ಜಪ ಮಾಡ್ತಾನೆ ಇದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲೇನು ಎನರ್ಜಿ ಕಮ್ಮಿ ಆಗಿರಲ್ಲ. ಯಾಕೆಂದ್ರೆ ಇದೆಲ್ಲ ದೈವಿಕವಾದ ಸಂಬಂಧವೇ ಆಗಿರುತ್ತೆ. ಯಾಕೆ ನೀವು ಸ್ನಾನ ಮಾಡೋವಾಗ ಹಾಕೋಬೇಡಿ ಅಂತಾರೆ ಅಂದ್ರೆ, ಸೋಪು ಮತ್ತೆ ನೀವು ಶಾಂಪೂ ಏನಾದ್ರೂ ಹಾಕೊಂಡ್ರೆ ಕೆಮಿಕಲ್ಸ್ ಅದಕ್ಕೆ ಹೋಗಿ ರಿಯಾಕ್ಟ್ ಮಾಡಬಾರ್ದು ಅನ್ನೋದಕ್ಕಾಗಿ, ಮತ್ತೆ ಕೆಮಿಕಲ್ಸ್ ಹೋದಾಗ ಎನರ್ಜಿ ಹೋಗುತ್ತೆ ಅನ್ನೋದಕ್ಕೆ. ಅದೇ ನೀವೆಲ್ಲ ಗಂಗೆ ಸ್ನಾನ ಮಾಡಕ್ ಹೋಗ್ತೀರಾ ಅನ್ಕೊಳ್ಳಿ, ಅದುವೇ ಯಾವುದೋ ನದಿ ಸ್ನಾನ ತೀರ್ಥ ಸ್ನಾನ ಮಾಡಕ್ ಹೋಗ್ತೀರಾ, ಅವಾಗ ಹಾಕೋಬೇಕು ನೀವು. ಇದ್ರದ್ರ ಮೇಲೆ ಹೋಗುವಂತ ನೀರು ನಿಮ್ ಬಾಡಿ ಮೇಲೆ ಬರಬೇಕು. ಅದಾಗಿರ್ಲಿ, ಜೆಮ್ ಸ್ಟೋನ್ಸ್ ಆಗಿರ್ಲಿ, ಅದ್ರ ಮೂಲಕ ನೀವು ಅದ್ರದೇ ಸ್ನಾನ ಮಾಡಬೇಕು ಅಂತ ಅನ್ನೋದು. ಮತ್ತೆ ಈಗ ಎಷ್ಟೊಂದು ಸಂದರ್ಭದಲ್ಲಿ ರೂಪಾಜಿ, ಈಗ ನನಗೆ ಲಾಸ್ಟ್ ಟೈಮು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ನನಗೆ ಒಬ್ರು ಗಿಫ್ಟ್ ಮಾಡಿದ್ರು. ನಾನು ಮನೆಗೆ ಪ್ರೀತಿಗೆ. ಬಂದು ಪ್ರೀತಿಗೆ ಮನೆಗೆ ಬಂದು ಮೆಟ್ಲತ್ರ ಇಟ್ಟು ದೇವ್ರ ಪೂಜೆ ಮಾಡಿಟ್ಟು ಈಗ ಇಲ್ಲಿ ಇಟ್ಟಿದ್ದೀನಿ. ಅದು ಧೂಪ ಹಾಕಿದ ಧೂಪ ಹೋಗಿ ಅಲ್ಲೆಲ್ಲೋ ಹೋಗಿರೋದಷ್ಟೇ, ಏನೂ ಆಗಿಲ್ಲ ರೂಪದಲ್ಲಿ. ಇದ್ದಕ್ಕಿದಂಗೆಲ್ಲ ರಪ್ 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 ಅಂತ ಕಟ್ಟಾಗೋಯ್ತು ಫಾರ್ ನೋ ರೀಸನ್. ಓ. ಹ್ಮ್. ಆಯ್ತಾ? ಅಂದ್ರೆ ಈಗ ಎಷ್ಟೋ ಸಂದರ್ಭಗಳಲ್ಲಿ ಕೆಲವ್ರಿಗೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈಗ ಹೌದು. ಅವ್ರ ಕತ್ತಲ್ ರುದ್ರಾಕ್ಷನು ಅದು ಕರುಂಬಲಿ ಮಾಲನು ಕಟ್ಟಾಗಿರುತ್ತೆ. ಕಟ್ಟಾಗ್ಬಿಡತ್ತೆ ರೂಪಜಿ ಹ್ಮ್. ಅಲ್ವಾ? ಹೌದು. ಅಥವಾ ಉಂಗುರ ಹಾಕೊಂಡಿರ್ತಾರೆ, ಕಳೆದೇ ಕಳೆದೇ ಹೋಗಿರುತ್ತೆ. ಹೋಗ್ಬಿಡುತ್ತೆ. ಎಲ್ಲಿ ಕಳ್ಕೊಂಡ್ಯೋ ಅಂತ ಯಾರ ಕೇಳಿದ್ರೆ ಅವ್ರ ಮನೇಲಿ ಅವ್ರ ಅಮ್ಮ ಎಲ್ಲ ಗೊತ್ತಿಲ್ಲ ಅಮ್ಮ ಎಲ್ಲೋ ಬಿದೋಯ್ತು ಅಂತ ಅದು ಹೆಂಗ್ ಹೊರಟೋಗುತ್ತೆ. ಕೆಲವ್ರಿಗೆ ಇನ್ನೊಂದು ಏನು ನಾನು ಯಾವಾಗ್ಲೂ ಹೇಳ್ತೀನಿ ಅಂತ ಹೇಳಿದ್ರೆ, ಎಸ್ಪೆಷಲಿ ನೀವು ಎಲ್ಲೋ ಸಫೈರ್ ರಾಹು ದೆಸೆ ಇರೋರು ಎಲ್ಲೋ ಸಫೈರ್ ಏನಾರ ಗುರುದ್ ಹಾಕೊಳಕ್ ಹೋಗ್ತೀರಾ ಅಥವಾ ಎಲ್ಲೋದೇನೋ ಹಾಕೊಳ್ತೀರಾ, ನಿಂಗೆ ಕಟ್ಟಾಗಿ ಬಿದೋಗೋದು. ಈ ರಾಹು ನಿಮ್ಮನ್ನ ಬಿಡಲ್ಲ. ಈಗ ನಿನಗೆ ಕೆಟ್ಟದಾಗ್ಲೇಬೇಕು ಮುಂದಿನ ತಿಂಗಳು, ಇನ್ನೇನೋ ಪ್ರಾಬ್ಲಮ್ಯಾಟಿಕ್ಗೆ ಸಾಲದಲ್ಲಿ ಸಿಕ್ಕಾಕೊಳ್ಳೇಬೇಕು ಅಂದಾಗ ನಿನ್ನ ಹತ್ರ ಒಳ್ಳೇದ್ ಮಾಡ್ಸಲ್ಲ ಅದು. ಅಂದ್ರೆ ರಾಹು ದಶೆ ರಾಹು ದೆಸೆ ಇರೋರು ಮತ್ತೆ ರಾಹು ಪ್ರಾಬ್ಲಮ್ಯಾಟಿಕ್ ಆಗಿರೋರು ಜಾತಕದಲ್ಲಿ ಈ ಥರದ್ದು ಏನು ಮಾಡಿಬಿಡುತ್ತೆ, ನಿನಗೆ ಮಾಡಬೇಡ ಅಂತ ನಿನಗೆ ಬಂದು 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 ಅದೇ ಉಲ್ಟಾ ಮಾಡ್ಸತ್ತೆ. ನಿನ್ನನ್ನು ಎಡವು ಬೀಳಿಸೋದು, ಅಥವಾ ನೀ ಏನೋ ನಾಳೆ ಪೂಜೆ ಮಾಡಕ್ ಹೋಗ್ತಿರ್ತೆ, ಇವತ್ತೇ ಜ್ವರ ಬರ್ಸ್ಬಿಡೋದು ನಿನಗೆ, ಏನೋ ಒಂದು ಮಾಡತ್ತದು. ದಟ್ ಈಸ್ ಆಲ್ಸೋ ಮೋಸ್ಟ್ ಪವರ್ಫುಲ್. ಅವಾಗ ನೀವು ಬುದ್ಧಿವಂತರಾಗಿ ನೀನ್ ಗೆಲ್ತೀಯ ನಾನ್ ಗೆಲ್ತೀನ ಅಂತ ನಿಂತ್ಕೋಬೇಕು. ಸೊ ನಿಮ್ಮ ಜಾತಕನ ಅದಕ್ಕೆ ಸ್ಟಡಿ ಮಾಡ್ಕೊಳ್ಳಿ ನೀವು. ಅವಾಗ ಆ ಥರ ಎಲ್ಲ ಇದ್ದಾಗ ನಿನಗಿಂತ ನಾನು ಗುರುತತ್ವವನ್ನ ಮೇಲ್ ಬೆಳೆಸ್ಕೋತೀನಿ ಅಂತ ನೀವು ಹೋಗ್ಬೇಕೇ ಹೊರತು, ಅದು ನಿಮ್ ಜುಟ್ಟಿಡ್ಕೊಂಡು ಆಟ ಆಡಿಸ್ತಿದೆ ಅಂತ ನೀವೇನಾರ ಅದ್ರ ಆಟಕ್ಕೆ ಸಿಕ್ಕಾಕೊಂಡ್ರೆ ನೀವು ಹಿಂಗೆ ಇರ್ತೀರ, ಜೀವನ ಪೂರ್ತಿ ಸಾಲದಲ್ಲೇ ಬದುಕಿರ್ತೀರ, ನೀವು ಮುಂದಕ್ಕೆ ಹೋಗಿ ಬೆಳೆಯಕ್ಕೆ ಸಾಧ್ಯ ಆಗಲ್ಲ. ಓಕೆ, ಈಗ ಆಧ್ಯಾತ್ಮಿಕವಾಗಿ ಈಗ ಒಂದು ಕರಂಗೊಲಿ ಮಾಲೆ ನಾನು ಧರಿಸೋದ್ರಿಂದ ಹ್ಮ್. ನನ್ಗೆ ಎರಡು ತರನು ಹೇಳಿ. ಒಂದು ಸೈಂಟಿಫಿಕಲಿ ಹೆಂಗ್ ಕೆಲಸ ಮಾಡುತ್ತೆ, ಅಥವಾ ಆಧ್ಯಾತ್ಮಿಕವಾಗಿ ನಾನೊಂದು ಕರಂಗೊಲಿ ಮಾಲೆ ಹಾಕೊಂಡ್ರೆ ನನ್ನ ಬಾಡಿಲಿ ಹೇಗೆ ಅದು ಚೇಂಜಸ್ ತಂದು ಕೊಡುತ್ತೆ? ಸೈಂಟಿಫಿಕಲಿ ಇಟ್ಸ್ ಎನರ್ಜಿ ಬೇಸ್ಡ್. ಇವಾಗ ನನ್ನ ಫೋನನ್ನು ಹೆಂಗೆ ಚಾರ್ಜ್ ಮಾಡ್ತೀನಿ, ಅಥವಾ ನನ್ನ ಚಾರ್ಜನ್ನು ಹೆಂಗೆ ಚಾರ್ಜ್ ಮಾಡ್ತೀನಿ, ಅಥವಾ ನನಗೆ ಹುಷಾರಿಲ್ಲ ಅಂದರೆ ನಾನು ಮಾತ್ರೆ ಹೆಂಗೆ ತೊಗೊತೀನಿ, ನನ್ನ ಕಾರಿಗೆ ಪೆಟ್ರೋಲ್ ಹೆಂಗೆ ಹಾಕ್ಸ್ತೀನಿ. ಸೊ ಆ ಥರ ನನ್ನ ಜೀವನದಲ್ಲಿ ಎನರ್ಜಿ ನನಗೆ ಕಮ್ಮಿ ಇದೆ ಅಂತ ಹೇಳಿದಾಗ ಎನರ್ಜೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಇವುಗಳನ್ನೆಲ್ಲ ಹಾಕ್ಕೊಳ್ತೀನಿ. ಅದಾಗಲಿ ಜೆಮ್ ಸ್ಟೋನ್ಸ್ ಆಗಿರಲಿ, ಅಥವಾ ನೀವು ಕೈಗೆ ಹಾಕೊಂಡಿರೋದು ಆ ಥರದ್ದೆಲ್ಲ ಮಣಿಗಳಾಗಿರಲಿ, ಕ್ರಿಸ್ಟಲ್ಸ್ ಎಲ್ಲ ನೀವೇನು ಬೇಕು ಅಂದರೆ ಸಡನ್ನಾಗಿ ನಿಮ್ಗೊಂದು ಏನೋ ಒಂದು ಎನರ್ಜಿ ಬೇಕು ಅಂತಂದಾಗ ನಿಮ್ಮ ಜೊತೆಗೆ ಇಟ್ಕೋತೀರ. ಸೊ ಅದು ಬೇಕಾಗತ್ತೆ, ಬೇಡ ಅಂತ ನಾ ಹೇಳಲ್ಲ. ಯಾಕೆಂದರೆ ಎಲ್ಲ ಸಪೋರ್ಟ್ ಇದ್ದಾಗ ಅದನ್ನ ಉಪಯೋಗಿಸ್ಕೊಳ್ದೆ ಯಾಕೆ ಬದುಕ್ತೀರಾ? ಉಪಯೋಗಿಸ್ಕೊಂಡೇ ಬದುಕಿ. ಸೊ ಸ್ವಲ್ಪ ಬೇಗ ಬೇಗ ಹೋಗ್ಬೋದು ನೀವು.
ಮುಂದಕ್ಕೆ. ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಇಷ್ಟೊತ್ತು ನಾ ಹೇಳಿದ ಕತೆ ಅದೇನೆ. ಅವನಿಗೆ ಪ್ರಾಣನೇ ಹೊರಟೋಗ್ತಿದೆ ಅಂತ ಬಂದಾಗ ರಾಹು ಕೇತುದು ನಿಮಗೆ ಕಾಳಸರ್ಪ ದೋಷದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಗ್ಲೂ ಅವನ ತಲೆ ಮೇಲೆ ಒಂದು ಕಡ್ಡಿ ಬಂದು ಬಿದ್ದು ಅವನನ್ನು ಕಾಪಾಡ್ತು. ಸೊ ನೀವು ಒಳ್ಳೆ ಕೆಲಸ ಮಾಡಕ್ ಹೋದಾಗ ಇದೇ ಆ ಸರ್ಪದ ಥರ ಬಂದು ನಿಮ್ಮನ್ನು ಸುತ್ತಾಕೊಂಡು ಇದೇ ಸಮಾಜ, ಇದೇ ಜನ, ಇದೇ ಫ್ಯಾಮಿಲಿಯವರು ನಿಮ್ಮನ್ನು ಸುತ್ತಾಕೊಂಡು ಪ್ರಾಣ ತೆಗಿಯಕ್ಕೆ ಬಂದಿರ್ತಾರೆ. ಆದರೂ ನಿಮ್ಮ ವ್ಯಕ್ತಿತ್ವ ನಿಮ್ಮ ಜೊತೆ ಇರಬೇಕು, ದೇವ್ರು ನಿಮ್ಮ ಜೊತೆ ಇರಬೇಕು ಅಂತಂದಾಗ ಯು ಶುಡ್ ಟೇಕ್ ಸಪೋರ್ಟ್ ಆಫ್ ಇವುಗಳೆಲ್ಲದ್ರದ್ದು ಸಪೋರ್ಟ್ಗಳನ್ನ ನೀವು ತಗೋಬೇಕು. ನಂಗೆ ಇನ್ನೊಂದ್ಸರಿ ಅನ್ಸೋದೇನು ಅಂದ್ರೆ, ಒಬ್ಬ ಮನುಷ್ಯನಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಪಾಪ ಅವನಿಗೂ ಒಳ್ಳೇದಾಗ್ಲಿ ಅಂತ ಹೇಳೋರು ಬಹಳ ಕಮ್ಮಿ. ಹೌದು. ಕೆಟ್ಟದಾಗತ್ತೆ ಅನ್ನೋದಾದ್ರೆ ಖುಷಿಯಾಗಿ ಹೇಳ್ತಾರೆ, ಅಥವಾ ಒಬ್ಬರ ಬಗ್ಗೆ ಏನೋ ಕೆಟ್ಟದ್ ಕಿವಿಲ್ ಕೇಳಿದ್ರೆ ಕ್ಯೂರಿಯಾಸಿಟಿ ಅವ್ರ ಬಗ್ಗೆ ಹತ್ತಾರು ಗಾಸಿಪ್ ಮಾಡ್ಕೊಂಡು ಗಾಸಿಪ್ ಮಾಡ್ಬಿಡ್ತಾರೆ. ಅದೇ ಒಬ್ರಿಗೆ ಒಳ್ಳೇದಾಗ್ಬೇಕಪ್ಪ, ಏನೋ ಸಪೋರ್ಟ್ ಮಾಡೋಣ, ಒಂದು ಹೆಲ್ಪ್ ಮಾಡೋಣ ಅಂದ್ರೆ ಯಾರು ಮುಂದೆ ಬರಲ್ಲ. ಖಂಡಿತ ಬರೋದಿಲ್ಲ. ಆಮೇಲೆ ಅಡ್ವೈಸು ಮಾಡಲ್ಲ. ಅವನೇನೋ ಯಾವುದೋ ಒಂದು ಹುಡುಗ ಬಂದು ಒಳ್ಳೆ ಐಡಿಯಾ ಹೇಳಿರ್ತಾನೆ ಅಂತ ಇಟ್ಕೊಳ್ಳಿ, ನೀನ್ ಹೆಂಗೋ ಇದು ಮಾಡ್ಬಿಡಕ್ಕಾಗತ್ತೆ, ಮುಂದಿನ ವರ್ಷ ಹಿಂಗಾಗ್ಬಿಡುತ್ತೆ, ಹಿಂಗಾಗುತ್ತೆ, ನೀನ್ ಸಾಲ ಮಾಡ್ಕೋತೀಯ, ನಿಮ್ಮ ಅಪ್ಪ ಅಮ್ಮ ಬಿಡಲ್ಲ, ಇವರೇ ಫಸ್ಟ್ ನಿಮ್ಮನ್ನ ಕುಗ್ಗಿಸ್ಬಿಡ್ತಾರೆ. ಅದಾದ್ಮೇಲೆ ಫ್ಯಾಮಿಲಿನೂ ನಿನ್ಗೆ ಯಾಕೆ ಬೇಕಿದು, ನಿನ್ ಪಾಡಿಗೆ ನೀ ಕೆಲಸ ಮಾಡ್ಕೊಂಡು ದುಡಿ ಹೋಗು ಅಂತ ಅಂದ್ಬಿಡ್ತಾರೆ. ಸೊ ನಿಮ್ಗೆ ಯಾರೇ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋ ವ್ಯಕ್ತಿಗಳಿಗೂ ಬಿಡೋದಿಲ್ಲ. ಅವಾಗ ನೀವು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಬೇಕು ಅಂದಾಗ ಇದೆಲ್ಲದ್ರದ್ದು ಸಪೋರ್ಟ್ ತಗೊಳ್ಳೇಬೇಕು. ಈಗ ತಮಿಳ್ನಾಡಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಕತ್ತಲ್ಲಿ ಹಾಕೊಂಡಿದ್ದಾರೆ, ಕರುಂಗಲಿ ಮಾಲಾ ಇದೆ, ಮತ್ತೆ ಧನುಷ್ ಹಾಕೊಂಡಿದ್ದಾರೆ, ಧನುಷ್ ಹಾಕೊಂಡಿದ್ದಾರೆ, ಸಮಂತ ಹಾಕಿದ್ದಾರೆ, ಸಾಯಿ ಎಲ್ಲರೂ ಪಲ್ಲವಿ ಹಾಕೊಂಡಿದ್ದಾರೆ. ಹಾಕಿದ್ದಾರೆ. ಹೌದು. ಇನ್ಫ್ಯಾಕ್ಟ್ ನೀವು ಇತ್ತೀಚೆಗೆ ಭೇಟಿ ಮಾಡಿ ಬಂದ್ರಲ್ಲ ಆಂಧ್ರ ಪ್ರದೇಶದಲ್ಲಿ CMG ಹಾಕೊಂಡಿದ್ದಾರೆ. ಇವರು ಪವನ್ ಕಲ್ಯಾಣ್ ಅವರು ಕೂಡ ಅವ್ರ ಪವನ್ ಕಲ್ಯಾಣ್ ಅವ್ರು ಕತ್ತಲ್ಲಿದೆ. ಹಾಕೊಂಡ್ರೆ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಅವರು, ಈಗ ಪವನ್ ಕಲ್ಯಾಣ್ ಅವರೆಲ್ಲ ಒಂದು 5 ವರ್ಷದ ಮುಂಚೆನೆ ಅವರು ಒಂದು ವಾರಾಹಿ ದೇವಿ ಪೂಜೆ ಮಾಡ್ತಾರೆ. ಅವಾಗ ಅವ್ರು ಆಕ್ಚುಲಿ ಅವ್ರ ಕತ್ತಲ್ಲಿ ಕರುಂಗಲಿ ಮಾಲಾ ಕಾಣಿಸುತ್ತೆ. ಅದು ಹೈಲೈಟ್ ಆಗೋದು, ನ್ಯೂಸ್ ಅಲ್ಲೆಲ್ಲ ಬರೋದು. ತುಂಬಾ ಜನ ಸೆಲೆಬ್ರಿಟೀಸ್ ಅಂಡ್ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಹೌದು, ಜನಪ್ರಿಯ ರಾಜಕೀಯ ವ್ಯಕ್ತಿಗಳ ವ್ಯಕ್ತಿಗಳು ಹಾಕೋತಾರೆ. ಕತ್ತಲ್ಲಿ ಇದೆ. ಹ್ಮ್. ಕೆಲವ್ರು ಕವರ್ ಮಾಡ್ಕೋತಾರೆ, ಕೆಲವ್ರು ತೋರ್ಸಲ್ಲ. ಈ ಯಶಸ್ವಿ ವ್ಯಕ್ತಿಗಳೆಲ್ಲ ಹಾಕ್ತಿದಾರಲ್ಲ, ಇದು ನೀವು ಗಮನಿಸಿದ್ರೆ ಇತ್ತೀಚೆಗೆ ಒಂದು 5-10 ವರ್ಷದಿಂದ ತಮಿಳ್ನಾಡು ಅಥವಾ ಅದು ಕೇರಳ, ಮೊದ್ಲಿಂದ ಇತ್ತು ಜಿ. ಹಾ, ಇವಿಲ್ ಐ ಪ್ರೊಟೆಕ್ಟ್ ಮಾಡಕ್ಕೆ ಅಂದ್ರೆ ಅದು ಇದೆಲ್ಲ ನಿಮ್ಗೆ ಅವ್ರೇನೋ ನೀವು ಫಸ್ಟ್ ಬಿಗಿನಿಂಗ್ ಅಲ್ಲಿ ಕೇಳಿದ್ರಲ್ಲ, ನಿಂಬೆ ಎಣ್ಣೆ ಹಾಕಿರ್ಬೇಕು, ಮೆಣಸಿನ್ಕಾಯಿ ಹಾಕಿರ್ಬೇಕು ಅಂತಿಲ್ಲ ನೋಡಿ. ಹಿಂಗ್ ಕಣ್ಣಲ್ಲಿ ನೋಡಿದ್ರೇನೆ ತುಂಬಾ ಜನರದ್ದು ಕೆಟ್ಟ ಕಣ್ಣುಗಳು ನಿಮ್ಗೆ ಏನನ್ ಬೇಕಾದ್ರೂ ಮಾಡುತ್ತೆ. ನಿಮ್ಗೆ ಗೊತ್ತಿಲ್ದಂಗೆ ಕೆಲವು ಸತಿ ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಜ್ವರ ಬಂದ್ಬಿಡುತ್ತೆ, ಆಗ್ತಾನೆ ಇಲ್ಲಪ್ಪ ತಲೆನೋವು ಅಂತ ಅನ್ಕೊಳ್ತೀವಿ, ಮೈಕೈ ನೋವು ಬರುತ್ತೆ. ಸೊ ಅದು ತುಂಬಾ ಜನರು ಕೆಟ್ಟದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹಿಂಗ್ ನೋಡ್ತಾನೆ ಇರ್ತಾರೆ. ಇವಳು ನೋಡಿ ಹಿಂಗಿದ್ದಾಳೆ, ಇವಳು ನೋಡಿ ಇಷ್ಟು ಚೆನ್ನಾಗಿದ್ದಾಳೆ, ಅವಳೇನೋ ಹಾಕೊಂಡ್ಬಿಟ್ಟಿದ್ದಾಳೆ, ಅವಳನ್ನ ದೊಡ್ಡ ವ್ಯಕ್ತಿ ಅಂತ ವೇದಿಕೆ ಮೇಲೆ ಕೂಡಿಸ್ಬಿಟ್ರು, ಅಥವಾ ಇವ್ನು ಹಿಂಗ್ ಬೆಳೀತಿದ್ದಾನೆ ಅಂತ ಮನೆಯವರೇ ನಿಮ್ಗೆ ರಿಲೇಟಿವ್ಸ್ ನೀವು ಯಾವುದೋ ಫಂಕ್ಷನ್ಗಳಲ್ಲಿ ಭೇಟಿ ಮಾಡಿದಾಗ ನಿಮ್ಮ ಮೇಲೆ ಕಣ್ಣು ಹಾಕ್ಬೋದು. ಅಥವಾ ಯಾವುದೋ ಪಾಪ ಕಸಿನ್ ಹುಡುಗ ಮದುವೆ ಮಾಡ್ಕೋತಿದ್ದಾನೆ, ಅವ್ನಿಗೆ ನೋಡಿ ಹೆಣ್ಣು ಸಿಕ್ಬಿಟ್ಲು, ಅವ್ನು ಮದುವೆ ಆಗ್ತಿದ್ದಾನೆ, ನನ್ನ ಮಗಂಗೆ ಇನ್ನೂ ಮದುವೆ ಆಗಿಲ್ಲ, ಅವನು ಕೆಲಸ ಸಿಕ್ಬಿಡ್ತು, ನನ್ನ ಮಗಂಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಆ ಥರ ತುಂಬ ಜನರಿಗೆ ಬರುತ್ತೆ. ಅಥವಾ ಚಿಕ್ಕ ಹುಡುಗರು ಕೂಡ ಕಣ್ಣು ಹಾಕ್ಬೋದು. ಈಗ ಎಷ್ಟೋ ಜನ ಹೆಣ್ಮಕ್ಳು ರಿಲೇಟ್ ಮಾಡ್ಕೋತಾರೆ. ಈಗ ಹ್ಮ್. ಯಾವ್ದಾದ್ರು ಮದುವೆಗಳಿಗೆ ನೀವು ಬೆಳಗ್ಗೆ ಮನೆಯಿಂದ ಎದ್ದು ನೀಟಾಗಿ ರೆಡಿ ಆಗಿ ಮದುವೆಯಲ್ಲಿ ಮುಖ ತೋರಿಸಿ ಊಟ ಹ್ಮ್. ಮಾಡ್ಕೊಂಡ್ ಬರೋದಷ್ಟೇ. ಹ್ಮ್. ಅದೇನ್ ದೊಡ್ಡ ಕೆಲಸ ಅಲ್ಲ. ಹ್ಮ್. ನೀವೊಂದ್ ಬೆಟ್ಟನೂ ಏನ್ ಹತ್ತಲ್ಲ. ಬಹುತೇಕ ಮಂದಿ ರೂಪಾಜಿ, ಹ್ಮ್. ನಿಮಗೂ ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಹೌದು. ಆಗಿರುತ್ತೆ, ಯಾವ್ದಾದ್ರು ಫಂಕ್ಷನ್ಸ್ಗೆ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಿ ಹೋಗಿ ಬಂದ್ರೆ ಒಂದ್ ರೇಷ್ಮೆ ಸೀರೆನೋ ಒಡವೆಗಳ ಹಾಕೊಂಡು ಒಂದ್ ರೌಂಡ್ ನಮ್ಗೆ ತೋರಿಸ್ಕೊಂಡ್ ಬಂದ್ರೆ ಸಾಕು, ಮನೆಗೆ ಬರ್ತಿದ್ದಂಗೆ ಎಲ್ಲರಿಗೂ ಸುಸ್ತಾಗ್ಬಿಡುತ್ತೆ, ಸುಸ್ತು, ತಲೆನೋವು, ವಾಂತಿ ವಾಂತಿ ಬರುತ್ತೆ, ಬರುತ್ತೆ. ಕೆಲವರಿಗೆ ಹೆಲ್ತ್ ಅಪ್ಸೆಟ್ ಆಗತ್ತೆ. ಹೌದು. ಹ್ಮ್. ಅಂದ್ರೆ ದೃಷ್ಟಿ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಹೌದು. ತುಂಬಾ ಜನಕ್ಕೆ ದೃಷ್ಟಿ, ತುಂಬಾ ಜನರ ಮನೇಲಿ ನನಗೆ ಆವಾಗಲೇ ಹೇಳ್ದಂಗೆ ಡಯಾಗ್ನೋಸೇ ಮಾಡೋಕ್ಕಾಗ್ದೆ ತುಂಬಾ ಜನ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೂ ತುಂಬಾ ಹುಚ್ಚರ ಥರ ಪಾಪ ಬಿಹೇವ್ ಮಾಡಕ್ಕೆ ಶುರು ಮಾಡ್ತಾರೆ. ತುಂಬಾ ಬುದ್ಧಿವಂತರು, ತುಂಬಾ ಹೈಲಿ ಎಜುಕೇಟೆಡ್, ಇಂಜಿನಿಯರಿಂಗ್ ಓದಿರೋರು, ಅವ್ರಿಗೆ ಏನು ಅಂತ ಕಂಡಿಡಿಯೋಕ್ಕೆ ಆಗಲ್ಲ, ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇನ್ಯಾರೋ ಬರ್ತಾ ಇದ್ದಾರೆ ನೋಡು ಅಂತ ಹೆದರ್ಕೊಳ್ಳೋ ಫೋಬಿಯಾ ಶುರುವಾಗುತ್ತೆ. ಆಮೇಲೆ ಅವ್ರು ಮಾಡದೇ ಇರೋ ಪೂಜೆಗಳಿಲ್ಲ, ಎಲ್ಲ ಪೂಜೆಗಳನ್ನು ಮಾಡಿರ್ತಾರೆ, ಎಲ್ಲ ದೇವ್ರಿಗೂ ಮೊರೆ ಹೋಗಿರ್ತಾರೆ, ಆದರೂ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಈ ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ, ಲುಕ್ ಅಟ್ ನೆಗೆಟಿವ್ ಎನರ್ಜಿಗೂ ಇರುವಂತಹ ಪವರ್. ವಿಜ್ಞಾನ ನೆಗೆಟಿವ್ ಎನರ್ಜಿ ನಂಬದೇ ಇರಬಹುದು, ಬಟ್ ಆಧ್ಯಾತ್ಮದಲ್ಲಿ ಮತ್ತು ತಂತ್ರವಿದ್ಯೆಯಲ್ಲಿ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಎರಡೂ ಇದೆ. ಅದನ್ನ ನಾವು ನಂಬ್ತೀವಿ. ಆ ರೀತಿ ನೆಗೆಟಿವ್ ಎನರ್ಜಿಗೆ ಎಷ್ಟು ಪವರ್ ಇದೆ, ಒಂದು ಜೀವನವನ್ನೇ ಹಾಳು ಮಾಡಬಹುದು. ಒಬ್ಬ ವ್ಯಕ್ತಿಯ ಜೀವನ, ಆರೋಗ್ಯ, ಶಕ್ತಿ ಎಲ್ಲವನ್ನೂ ಹಾಳು ಮಾಡೋವಂಥ ತಾಕತ್ತು ಅದಕ್ಕಿದೆ ಅಂತಂದಾಗ ಈ ಬೇರೆ ವ್ಯವಸ್ಥೆಗಳದ್ದು ನೀವು ಪ್ರೊಟೆಕ್ಷನ್ ತಗೊಳ್ಳೇಬೇಕು. ನಾವು ಹೆಂಗೆ ಮೆಡಿಕಲಿ ತಗೊಳ್ತೀವೋ ಅದೇ ಥರ ಇದು ಆಧ್ಯಾತ್ಮಿಕವಾಗಿ ತಗೋಬೇಕು.